ಯಾವುದೇ ನನ್ನ ಸ್ಕಿನ್ ಮೇಲೆ ಭಾಳ ಪಿಂಪಲ್ಸ್ ಇದ್ದೀವಿ ರೀ. ನಾ ಎಲ್ಲ ಡಾಕ್ಟರ್ ಕಡೆ ಎಲ್ಲ ತೋರಿಸಿದೆ. ಮಂತ್ಲಿ 2000 to 5000 ಎವ್ರಿ ಟೈಮ್ ಹಾಕೋದೇ ಇತ್ತು ರೀ. ಆಮೇಲೆ ಬೆಳಗಾವ್ದಾಗ ತೋರಿಸಿದ್ದೆ. ಅಲ್ಲಿ ತೋರಿಸಿದ ಕೂಡಲೇ ಅಲ್ಲಿ ಫುಲ್ ಹೈ ಡೋಸ್ ಆಗಿ ಫುಲ್ ಬಾಡಿಗೆಲ್ಲನೂ ಆಗಿ ಅಡ್ಮಿಟ್ ಇದ್ದೆ 5 days. ಆಮೇಲೆ ಅವ್ರು ಮತ್ತೆ 15 days ಟ್ಯಾಬ್ಲೆಟ್ಸ್ ಕೊಟ್ಟರು, ಅದು ಇನ್ನೂ ಕಮ್ಮಿ ಆಗಲಿಲ್ಲ. ಮತ್ತು 3 ವರ್ಷ ಆನ್ಲೈನ್ ಟ್ರೀಟ್ಮೆಂಟ್ ತೊಗೊಂಡೆ, ನಂಗೆ ಅದ್ರದ್ದು ಇನ್ನೂ ಕಮ್ಮಿ ಆಗಲಿಲ್ಲ. ಆಮೇಲೆ ಮನೆಗೆಲ್ಲ ಬರೋರೆಲ್ಲರೂ ಅಣ್ಣವ್ರಕ್ಕೆ ಎಷ್ಟು ಪಿಂಪಲ್ಸ್ ಆಗೈತಿ, ಹಿಂಗೆ ಯಾಕೆ ಏನು ಟ್ರೀಟ್ಮೆಂಟ್ ಕೊಡತ್ತಿದ್ದೇನೆ ಹಾಗೆಲ್ಲರೂ ಪ್ರತಿಯೊಬ್ಬರು ಬಂದವರೆಲ್ಲ ಕೇಳೋರ. ಆಮೇಲೆ ಇನ್ನೊಂದು ಸಜೆಷನ್ ಮಾಡಿದ್ರು ಇಲ್ಲೇ ನಿಪ್ಪಾಣಿ ಒಳಗೆ. ಸೊ ಅಲ್ಲಿ ಹೋಗಿ ತೋರಿಸಿದ್ವಿ. ತೋರಿಸಿದ ಕೂಡಲೇ ಸಮಥಿಂಗ್ ಕಮ್ಮಿ ಆಯ್ತು ರೀ. ಕಮ್ಮಿ ಆದ ಕೂಡಲೇ ಅದು ಹೆಂಗೆ ಡೈಲಿ ಟ್ಯಾಬ್ಲೆಟ್ಸ್ ತೊಗೋಬೇಕು, ಕ್ರೀಮ್ ಹಚ್ಕೋಬೇಕು, ಒಂದಿನಾನು ಮಿಸ್ ಆದ್ರೂ ಮತ್ತು ಅದು ಡೈಲಿ ಜಾಸ್ತಿನೇ ಆಗೋದು ರೀ. ಆಮೇಲೆ ನಾನು ಇಲ್ಲಿ ಬಂದ ಕೂಡಲೇ ನನ್ನ ಪಾಸ್ಟರ್ ಜೊತೆ ಹಿಂಗೆ ಮಾತಾಡಿದೆ. ನಾನು ಡೈಲಿ ಹಿಂಗೆ ಟ್ಯಾಬ್ಲೆಟ್ಸ್ ತೊಗೋಬೇಕು, ಒಂದಿನಾನು ಮಿಸ್ ಆಗದೆ ನಾನು ಫೇಸ್ ವಾಶ್ ಮಾಡಬೇಕು, ಕ್ರೀಮ್ ಹಚ್ಕೋಬೇಕು, ಎಷ್ಟೋ ಟೈರ್ಡ್ ಆದ್ರೂ ಅದೆಲ್ಲ ನಂದು ಪ್ರೊಸೆಸ್ ಮಾಡಬೇಕು ರೀ ಅಂತಂದೆ. ಆಮೇಲೆ ಪಾಸ್ಟರ್ ಜೊತೆ ಮಾತಾಡಿದ ಕೂಡಲೇ ಅವ್ರಂದ್ರೆ ನೀ ಅದೇನೂ ಮಾಡಬೇಡ, ಜಸ್ಟ್ ಒಂದು ಆಯಿಲ್ ಕೊಡ್ತೀನಿ, ಅದ್ರ ಪ್ರೇಯರ್ ಮಾಡಿ ಹಚ್ಕೊ ಅಂತಂದ್ರಿ. ಜಸ್ಟ್ ಒಂದು ಆಯಿಲಲ್ಲೇ ನಂಗೆ ಇವಾಗೆಲ್ಲ ರಿಕವರ್ ಆಗಿದೆ, ಎಲ್ಲ ಕಮ್ಮಿ ಆಗಿದೆ, ಎಲ್ಲ ಹೀಲ್ ಆಗಿದೆ ರೀ. ಥ್ಯಾಂಕ್ಸ್ ಟು ಗಾಡ್ ಆ್ಯಂಡ್ ಥ್ಯಾಂಕ್ಸ್ ಟು ಪಾಸ್ಟರ್. ಇಲ್ಲ ಇಲ್ಲ.